ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ನೂತನ ರಾಜ್ಯ ಶಿಕ್ಷಣ ನೀತಿಯನ್ನು ಪ್ರಕಟ ಮಾಡಿತು. ಓಕೆ, 2,000 ಪೇಜ್ ಬರ್ಕೊಂಬಂದವರು. ಅದನ್ನು ರಿವ್ಯೂ ಮಾಡೋದಕ್ಕೆ ಅಂತೇಳಿ ಪರಮೇಶ್ವರ್ ಗೃಹ ಸಚಿವರ ನೇತೃತ್ವದಲ್ಲಿ 6 ಜನರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆಯಿತಾ? ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಹೇಳ್ತೀನಿ. ಓಕೆ, ನಾನು ಆವಾಗಲೇ ಕೇಳಿದೆ, ಅಬ್ಸರ್ವಿಯರ್ ನಿಮಗೆ ಮಾಡಿಲ್ಲ ಸ್ಟೇಟ್ ಎಜುಕೇಷನ್ ಪಾಲಿಸಿ ಹೊಸದು, ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಬ್ಸರ್ವ್, ನೀವು ಮಾಡ್ಬೇಕಾದ್ರೆ ಇನ್ನೂ ಬಂದಿರಲಿಲ್ಲ, ಅದು ನಿಮಗೆ ಮಾಡ್ಬೇಕಾದ್ರೆ ಹೇಳ್ತಿರೋದು. ಎಸ್, ಈಗ ನೀವು ಹೇಳಿ, ಎಜುಕೇಷನ್ನು ಕೇಂದ್ರ ಪಟ್ಟಿನ, ರಾಜ್ಯ ಪಟ್ಟಿನ, ಸಮವರ್ತಿ ಪಟ್ಟಿನ, ಕನ್ಕರೆಂಟ್ ಲಿಸ್ಟ್, ಕರೆಕ್ಟಾ? ದಟ್ ಮೀನ್ಸ್ ದಟ್ ಕೇಂದ್ರ ಸರ್ಕಾರವು ಕಾನೂನು ಮಾಡ್ಬೋದು, ರಾಜ್ಯ ಸರ್ಕಾರವು ಕಾನೂನು ಮಾಡ್ಬೋದು. ಓಕೆ, ಈಗ ಕೇಂದ್ರ ಸರ್ಕಾರ ಒಂದು ಪಾಲಿಸಿ ತಂತು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಓಕೆ, ಸೊ ಈ NEP 2020ಯನ್ನು ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು? ಕಸ್ತೂರಿ ರಂಗನ್ ಕಮಿಟಿ. ಆಫ್ ಮಾಡೋಕ್ಕಾಗುತ್ತಾ? ಆಫ್ ಮಾಡಿ. ಅದೇನಾಯ್ತಾ? ಓಕೆ, ಆಮೇಲೆ ಈಗ ಆಫ್ ಆಗಿರುತ್ತೆ, ಅದೇ ಏಕಾಏಕಿ ಆನ್ ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ಅದು ತೊಂದರೆ ಕೊಡ್ತದೆ ಅಂತ ಒಂದು 2 ಕಲ್ಲಾಕಿ ಮುಚ್ಚಿಬಿಟ್ಟಿರಾ? ಹಾಂ, ಏನೋ ಸಮಸ್ಯೆ ಇದ್ರೆ ನಮ್ಗೆ ಹೇಳ್ರಿ. ಸರಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ವಾಸ್ ರೆಕಮೆಂಡೆಡ್ ಬೈ ಕಸ್ತೂರಿ ರಂಗನ್ ಕಮಿಟಿ. NEP 2020ಯಲ್ಲಿ ಓಕೆ, ಎಷ್ಟು ಜನ NEP ಬ್ಯಾಚ್ ಇದ್ದಾರೆ ಇಲ್ಲಿ? NEP ಓಕೆ, ಡೌನ್. ಕೆಲವರು ಹೆಂಗಂದ್ರೆ ಯಾವ ಅಂತ ಗೊತ್ತಿಲ್ಲ, ಸುಮ್ಮನೆ. ಓಕೆ, NEP 2020 ಸ್ಪೀಕ್ಸ್ ಅಬೌಟ್ 2 ಥಿಂಗ್ಸ್. ಕೇಳಿಸ್ಕೊಳ್ಳಿ, ಇದೇನು ಮಾಡ್ತು ಮಾತಾಡ್ಬಿಡು, ಕೇಳಿಸ್ಕೊಳ್ಳಿ. ಇದು ಹೊಸ ಸ್ಕೂಲ್ ಕರಿಕ್ಯುಲಮನ್ನು ಇಂಟ್ರಡ್ಯೂಸ್ ಮಾಡ್ತು. ಸ್ಕೂಲ್ ಕರಿಕ್ಯುಲಮ್ ಅಂತಂದರೆ ಶಾಲಾ ವ್ಯಾಸಂಗ ಕ್ರಮ. ಓಕೆ, ಶಾಲಾ ವ್ಯಾಸಂಗ ಕ್ರಮ, ಸ್ಕೂಲ್ ಕರಿಕ್ಯುಲಮ್. ನೋಡಿ, ನಾನು ಮತ್ತು ನೀವೆಲ್ಲ ಡಿಗ್ರಿ ಮಾಡಿರೋದು NEP, ಆಯಿತಾ? ಬಟ್ ಸ್ಕೂಲಿಂಗು, ಓಕೆ, ನಮ್ಮದೆಲ್ಲ ಸ್ಕೂಲಿಂಗ್ ಆಗಿರೋದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986. ನೀವು ಸ್ಕೂಲ್ ಓದಿದ್ದೀರಲ್ಲ, ಅದು ಇದ್ರ ಕೆಳಗೆ ಓದಿರೋದು. ನಾವು ಓದ್ಬೇಕಾದ್ರೆ ಹೆಂಗಿತ್ತು ಸ್ಕೂಲ್ ಕರಿಕ್ಯುಲಮ್? ಹೆಂಗಿತ್ತು? 10+2 ಸ್ಟ್ರಕ್ಚರ್ ಇತ್ತು. ಓಕೆ, 10 ವರ್ಷ ಸ್ಕೂಲ್, 2 ವರ್ಷ PUC, ಆಯಿತಾ? ಇದನ್ನು ರದ್ದುಪಡಿಸ್ಬಿಟ್ಟು NEP 2020 ತಂದರು. NEP 2020 21ನೇ ಶತಮಾನದ ಹೊಸ ಶೈಕ್ಷಣಿಕ ನೀತಿ ಇದು. ಫಸ್ಟ್ ಎಜುಕೇಷನ್ ಪಾಲಿಸಿ ಆಫ್ 21st ಸೆಂಚುರಿ ಅದು, ಇದಲ್ಲ. ಸೊ 21ನೇ ಶತಮಾನದ ಹೊಸ ಶೈಕ್ಷಣಿಕ ನೀತಿ. ಈಗ ಇವರೇನು ಮಾಡಿದ್ದಾರೆ, 10+2 ಸ್ಟ್ರಕ್ಚರ್ ಕಿತ್ತಾಕ್ಬಿಟ್ಟು, ಓಕೆ, 5+3+3+4 ಸ್ಟ್ರಕ್ಚರ್ ತಂದರು. ಹೊಸ ಫಾರ್ಮುಲಾ. ಇವಾಗ ಈಗ ಓದೋ ಮಕ್ಕಳಿಗೆ 2020 ಆದಮೇಲೆ ಹುಟ್ಟಿದವಲ್ಲ, 2020 ಆದಮೇಲೆ ಅವಕ್ಕೆ 5+3+3+4 ಹೆಂಗೆ ನೋಡಿ. ಪ್ರಿ KG ನೋಡಿ, ನಾನು ಮತ್ತು ನೀವು ಓದಬೇಕಾದ್ರೆ ಅಫಿಷಿಯಲ್ ಎಜುಕೇಷನ್ ಶುರು ಆಗ್ತೀವಿ ಒಂದನೇ ಕ್ಲಾಸಿಂದ. ಈಗ ಹಂಗಿಲ್ಲ, ಪ್ರಿ KGಯಿಂದ. ಪ್ರಿ KG, LKG, UKG, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಇದನ್ನು ಫೌಂಡೇಶನಲ್ ಸ್ಟೇಜ್ ಅಂತ ಕರೀತಾರೆ. ನರ್ಸರಿ, ಪ್ರೈಮರಿ, ಹೈಯರ್ ಪ್ರೈಮರಿ ಇವೆಲ್ಲ ಇಲ್ಲ, ಇವಾಗ ಎಲ್ಲ ಚೇಂಜ್ ಆಗಿದ್ದಾವೆ ಈಗ. ಓಕೆ, ಪ್ರಿ KG, LKG, UKG. ಸರ್ ನಮ್ಮೂರಾಗ ಪ್ರಿ KG ಅವ ಇಲ್ವಲ್ಲ ಸರ್? ಅಂಗನವಾಡಿ ಇದಾವಲ್ಲ ಅವೇ. ಪ್ರಿ KG, LKG, UKG, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಫೌಂಡೇಶನಲ್ ಸ್ಟೇಜ್ ಅಂತ ಕರೀತಾರೆ. 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು ಇದನ್ನು ಪ್ರಿಲಿಮಿನರಿ ಸ್ಟೇಜ್ ಅಂತ ಕರೀತಾರೆ. 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು ಇದನ್ನು ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಕರೀತಾರೆ. ಇವಾಗ ಎಲ್ಲ ಚೇಂಜ್ ಆಗಿದ್ದಾವೆ. ಈಗ ಇಂಟರ್ಮೀಡಿಯೇಟ್ ಸ್ಟೇಜು ಏನು ಎಲ್ಲಿಗೆ ಬಂತು? ಅದು ಯಾವುದೇ ಅದು 3, 4, 5 ಐಲಾಯಿತು, 6, 7, 8. ಹಾಂ ಸರಿ, ಈಗ ಇಲ್ಲಿ 9th, 10th PUCನಲ್ಲ, ಈಗ 11th, 12th
9th 10th 11th 12th ಇದನ್ನು ಸೆಕೆಂಡ್ರಿ ಸ್ಟೇಜ್ ಅಂತ ಇಟ್ಟಿದ್ದಾರೆ. ಅಂದರೆ ಸರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಆಸ್ ಇಂಟ್ರಡ್ಯೂಸ್ಡ್ ನ್ಯೂ ಸ್ಕೂಲ್ ಕರಿಕ್ಯುಲಮ್, ನೂತನ ಶಾಲಾ ವ್ಯಾಸಂಗ ಕ್ರಮವನ್ನು ಪರಿಚಯಿಸಿದೆ. ಆಯಿತಾ? ಓಕೆ. ಬಟ್ ಇವು ಈ ಸ್ಟೇಜ್ ಇದಾವಲ್ಲ, ಇವು 9th 10th 11th 12th ಅರ್ಥ ಆಯ್ತಲ್ಲ? ಆಮೇಲೆ ಹೇಳಿದ್ದೀನಿ NEP 2020 ಏನು ಮಾಡ್ತು? ಟ್ರೈ ಲ್ಯಾಂಗ್ವೇಜ್ ಫಾರ್ಮುಲಾ ಇಂಟ್ರಡ್ಯೂಸ್ ಮಾಡ್ತು. ಅವಾಗಲೇ ಹೇಳಿದ್ದೀನಿ, ಭಾರತದಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಯಾವುದೇ ಮಗು 3 ಭಾಷೆಯನ್ನು ಕಲೀಲೇಬೇಕು. ಆಯಿತಾ? ಒಂದು ಮಾತೃಭಾಷೆ, ಕನ್ನಡ ಅಲ್ಲ ಮಾತೃಭಾಷೆ, ನಿಮಗೆ ಮಾತ್ರ ಕನ್ನಡ, ಅದು ಮಾತೃಭಾಷೆ, ಇಂಗ್ಲೀಷು ಮತ್ತು 8th ಸ್ಕೆಡ್ಯೂಲಲ್ಲಿ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದಾವೆ, ಯಾವ್ದಾದ್ರು ಒಂದು. ಆಯಿತಾ? ಬಟ್ ಇವತ್ತಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಅದು ಇನ್ನೂ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಇವಾಗಲೂ ಸಿದ್ದರಾಮಯ್ಯನವರೇ ಇರೋದು. ಓಕೆ, ಅವರು ಮೋದಿಯವ್ರ ಮೇಲೆ ಸಿಟ್ ಮಾಡ್ಕೊಂಡು NEP 2020 ಕ್ಯಾನ್ಸಲ್ ಮಾಡಿದ್ರು. ಮಾಡೋಣ, ಫಾಲೋ ಮಾಡಲ್ಲ ಇವ್ರದ್ದು BJP ಇರೋದು ಅಂತ. ಆಯಿತಾ? ಸೊ ಪೊಲಿಟಿಕಲ್ ರೈವಲ್ರಿ ಕ್ಯಾನ್ಸಲ್ ಮಾಡಿ, ಓಕೆ, ಕರ್ನಾಟಕ ಸರ್ಕಾರ ಓಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕ್ಯಾನ್ಸಲ್ ಮಾಡಿ ತನ್ನದೇ ಆಗಿರ್ತಕ್ಕಂಥ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಡಿಸೈನ್ ಮಾಡಲಿಕ್ಕೋಸ್ಕರ ಒಂದು ಸಮಿತಿ ರಚನೆ ಮಾಡ್ತು. ಇದನ್ನು ಪ್ರೊಫೆಸರ್ ಸುಖದೇವ್ ತೋರಟ್ ಸಮಿತಿ ಅವರು ಈ ಥರದೊಂದು ಹೊಸ ಪಾಲಿಸಿ ಮಾಡ್ಕೊಂಬರ್ರಿ ಅಂತಂದರೆ, ಸ್ಟೇಟ್ ಎಜುಕೇಷನ್ ಪಾಲಿಸಿನ 2000 ಪೇಜ್ ಮಾಡ್ಕೊಂಬಂದವ್ರು. ಅದರ 1500 ಪೇಜ್ ಬರೀ ಅನನ್ಯ ಸಾಧನೆನೇ ಐತೆ. ಓಕೆ, ಏನು ಬರ್ಕೊಂಬಂದಾರ? ಸೊ ಸದ್ಯಕ್ಕೆ ನಾನು ಅದನ್ನು ಬ್ರೀಫ್ ಮಾಡ್ತೀನಿ ನೋಡಿ. ಅವರು ನೋಡಿ ಇದೇನು ಬರ್ಕೊಂಬಂದಾರ, ಅವರು ಹೊಸ ಫಾರ್ಮುಲಾ ಬರ್ಕೊಂಬಂದಾರ ಈಗ. ಓಕೆ, ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ, 5+3+3+4 ಕ್ಯಾನ್ಸಲ್ ಮಾಡಿದ್ದಾರೆ. ಇವ್ರದ್ದು ಏನು ಗೊತ್ತಾ, 2+8+4 ಇವ್ರದ್ದು. ಆಯಿತಾ? 2+8+4 2 ನೋಡಿ, LKG UKG. ಆಯಿತಾ? ಪ್ರಿ KG ಇಲ್ಲ ನಮಗೆ, LKG UKG 2. ಆಮೇಲೆ 8 ಸರ್ ಫಸ್ಟ್ ಸ್ಟ್ಯಾಂಡಿಂದ. ಓಕೆ, 1st 2nd 3rd 4th 5th 6th 7th 8th. ಓಕೆ, ಅಂದರೆ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ. ಓಕೆ, ಸೊ 8 ನೋಡಿ, ಇದು ನಿಮಗೆ ನರ್ಸರಿ ಆಯಿತು, ನರ್ಸರಿ. ಓಕೆ, ಇದು ಪ್ರೈಮರಿ ಪ್ಲಸ್ ಹೈಯರ್ ಪ್ರೈಮರಿ. ಆಮೇಲೆ 4 ಮಾಮೂಲಿ 9th 10th 11th 12th 4. ಏನೂ ಇಲ್ಲ, ಸುಮ್ಮನೆ ನಂಬರ್ ಚೇಂಜ್ ಮಾಡ್ಕೊಂಬಂದ್ರೆ ಏನಾಯ್ತಿಲ್ಲ. ಏನು ಡಿಫ್ರೆಂಟಾಗಿ ಏನಾರಿದ್ರೆ ಹೇಳ್ರಿ ನೋಡೋಣ. 2+8+4 ಮತ್ತೆ ನಾವು ಓದಿದ್ವಲ್ಲ ಅವೇ ಕರ್ಕೊಂಡು ಹೋಗ್ಯಾರ ವಾಪಸ್. ಪ್ರೈಮರಿ ನರ್ಸರಿ, ಪ್ರೈಮರಿ, ಹೈಯರ್ ಪ್ರೈಮರಿ, 9th 10th 11th 12th ಒಂದು ಸೆಕೆಂಡರಿ ಅಂತ ಮಾಡ್ಕೊಂಡಿದ್ದಾರೆ. ಏನು ಡಿಫ್ರೆನ್ಸ್ ಇಲ್ಲ, ಸೇಮು. ಆಯಿತಾ? ಆಮೇಲೆ ಇವರು NEPದವರು ಟ್ರೈ ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಕರೆದಿರು, ಇವರು ಬೈಲಿಂಗ್ವೆಲ್ ಫಾರ್ಮುಲಾ ಅಂತ ಕರೆದರು. ಕನ್ನಡ ಇಂಗ್ಲೀಷ್ ಸಾಕು, ಇನ್ನು 22 ಭಾಷೆಯಲ್ಲಿ ಒಂದು ಭಾಷೆ ತಗೊಂಡು ಮತ್ತೆ ಕಲಿಯೋಂಥ ಅವಶ್ಯಕತೆ ಇಲ್ಲ ಅಂತ. ಅರ್ಥ ಆಯ್ತಾ? ಎಸ್ ಆರ್ ನೋ? ಓಕೆ, ಈಗ 2000 ಪೇಜ್ ಬರ್ಕೊಂಬಂದವ್ರೆ, ಅದನ್ನು ರಿವ್ಯೂ ಮಾಡೋದಕ್ಕೆ. ಓಕೆ, ಎಸ್ ಪ್ಲೀಸ್ ಓದಿದ್ನ ಫಸ್ಟ್ ಈ 1 ಪಾಯಿಂಟು, 2nd 3rd 4th ಓದಿ. ಇಲ್ಲ 1 2 3 ಈ 3 ಪಾಯಿಂಟ್ ಓದಿ.